ನರ್ಸ್ ಅನ್ನ ಹೇಗಿದ್ದಾರೆ? ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ, ರಿಪೋರ್ಟ್ ಬಂದ್ಮೇಲೆ ತಿಳಿಸ್ತಾರೆ. ಟೆನ್ಷನ್ ಮಾಡಬೇಡಿ. ಎಕ್ಸ್ಕ್ಯೂಸ್ ಮೀ. ಡಾಕ್ಟರ್ ಬಂದ್ರಂತೆ. ಪೇಷಂಟ್ ಪಾಟೀಲ್ ಹೇಳಿ ಡಾಕ್ಟರ್. ಏನಂದ್ರೆ ಅವರಿಗೆ ಇಮಿಡಿಯೇಟ್ ಆಗಿ 2 ಯೂನಿಟ್ ಬ್ಲಡ್ ಬೇಕಾಗಿದೆ. ಈಗಲೇ ಡಾಕ್ಟರ್? ಏನಂದ್ರೆ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ ಈಗ ಬ್ಲಡ್ ಇಲ್ಲ. ಸದ್ಯಕ್ಕೆ ನೀವು 1 ಯೂನಿಟ್ ಅರೇಂಜ್ ಮಾಡಿ, ಆದಷ್ಟು ಬೇಗ ಮಾಡೋದು ಒಳ್ಳೆಯದು. ಓಕೆ ಈಗಲೇ ಬ್ಲಡ್ ಬೇಕಿದೆ ಸರ್. ನಾನು ಹಾಸ್ಪಿಟಲ್ ಇದೆ ಸರ್. ಪ್ಲೀಸ್ ಸರ್. ಆಗುದಿಲ್ಲ ನಾನು ನಿನ್ನೆ ಕುಡ್ದಷ್ಟು ಡ್ರಿಂಕ್ಸ್ ಮಾಡಿದ್ದೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಮುಂದೆ ಹೋಗಿ ಅಟೆಂಡ್ ಮಾಡಿ ಅವರಿದ್ದಾರೆ. ನಂಗೆ ಕೂತ್ಕೊಂಡ್ರೆ ಭಯ. ಅವನ ಹತ್ರ ಕೇಳಿ, ಅವನ ಆಗುದಿಲ್ಲ, ನಮಗೆ ಮ್ಯಾಚ್ಗೆ ಹೋಗ್ಲಿಕ್ಕೆ ಉಂಟು. ಆಗುದಿಲ್ಲ. ಹಲೋ ಡಾಕ್ಟರ್, ಹೇಳಿ ಡಾಕ್ಟರ್. ಬರ್ತಿದ್ದೀನಿ ಡಾಕ್ಟರ್, ಬ್ಲಡ್ ಮಾಡ್ತಾ ಇದ್ದೀನಿ ಡಾಕ್ಟರ್. ಬಂದೆ ಡಾಕ್ಟರ್, ಬಂದೆ. ಡಾಕ್ಟರ್ ಹೇಳಿ ಡಾಕ್ಟರ್. ಸ್ವಲ್ಪ ಟೈಮ್ ಉಂಟು, 10 ನಿಮಿಷ ಟೈಮ್ ಉಂಟು. ಬ್ಲಡ್ ಮಾಡ್ತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಸ್ವಲ್ಪ ಡಾಕ್ಟರ್. ಫ್ರೆಂಡ್ಸನ್ ಅವರೇ, ಸ್ವಲ್ಪ ಧೈರ್ಯ ತಗೊಳ್ಳಿ. ಏನಿದೆ ಡಾಕ್ಟರ್ ನೀವೀಗ? ಇನ್ನು ಬ್ಲಡ್ಡಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬ್ರದರ್ ಇಸ್ ಏನಿದೆ ಡಾಕ್ಟರ್? ಫ್ರೆಂಡ್ಸನ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಯೂನಿಟ್ ಬ್ಲಡ್ ಸಿಕ್ಕಿದ್ರೆ ಇವತ್ತು ನಿಮ್ಮ ಅಣ್ಣ ಉಳಿತಿದ್ರು. ಟ್ರೈ ಮಾಡಿ ಡಾಕ್ಟರ್. ಯಾರು ಕೊಡಲಿಲ್ಲ ಡಾಕ್ಟರ್, ಒಬ್ಬರಾದ್ರೂ ಕೊಡ್ಲಿಲ್ಲ ಡಾಕ್ಟರ್. ಹೌದು ಬಾಂಧವರೇ, ನೀವೀಗಾಗಲೇ ಗಮನಿಸಿದಂತೆ ಒಂದು ಹನಿ ರಕ್ತಕ್ಕಾಗಿ ಹಾತೊರೆಯುತ್ತಾ ಸರಿಯಾದ ಸಮಯದಲ್ಲಿ ರಕ್ತ ಸಿಗದೆ ಅನೇಕ ನಮ್ಮ ಬಾಂಧವರು ಜೀವ ಕಳೆದುಕೊಂಡಿದ್ದಾರೆ. ಸೂಜಿಗೆ ಭಯಪಡುವುದರಿಂದಾಗಲಿ, ಮದ್ಯಪಾನದ ಅಭ್ಯಾಸದಿಂದಾಗಲಿ ಅಥವಾ ತಮ್ಮ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿಯಿಂದಾಗಲಿ ಹಲವರು ರಕ್ತದಾನ ಮಾಡಲು ಹಿಂಜರಿಯುತ್ತಿದ್ದಾರೆ. ಇದೀಗನಾದರೂ ಎಚ್ಚರಿತ್ತುಕೊಳ್ಳೋಣ. ಬರುವ ಅಕ್ಟೋಬರ್ 5 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಐಸಿಎಂ ಕಾಸರಗೋಡು ವಲಯ ಹಾಗೂ ಐಸಿಎಂ ಯಪದ ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಚರ್ಚಿನ ಫಾತಿಮಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಎಲ್ಲ ದಾನಗಳಲ್ಲಿ ರಕ್ತದಾನವೇ ಶ್ರೇಷ್ಠ ದಾನ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಬಂದು ರಕ್ತದಾನ ಮಾಡಿ ಅನೇಕ ಜೀವಗಳನ್ನು ಉಳಿಸಲು ಕಾರಣರಾಗೋಣ.